ಉತ್ತರವನ್ನು ಒದಗಿಸಿದ್ದಾರೆ. ವಿದ್ಯುತ್ ಇಲಾಖೆಯಿಂದ ರೈತರಿಗೆ ಕೊಡ್ತಕ್ಕಂಥ ವಿದ್ಯುತ್ತನ್ನು ರಾತ್ರಿ ವೇಳೆಯಲ್ಲಿ ಕೊಡುವ ಬದಲಾಗಿ ಹಗಲಿನಲ್ಲಿ ವಿದ್ಯುತ್ತನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೇನೆ. ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. 7 ಗಂಟೆಗಳ ಕಾಲ 3 ಫೇಸ್ ಕರೆಂಟನ್ನು ರಾತ್ರಿ ಮತ್ತು ಹಗಲಿನಲ್ಲಿ ಸರಬರಾಜು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನನ್ನ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು ಹಗಲಿನಲ್ಲೇ ಕೊಡಲಿಕ್ಕೆ ಏನು ತೊಂದರೆ ಇದೆ? ರಾತ್ರಿ ವಿದ್ಯುತ್ತನ್ನು ಕೊಡೋದರಿಂದ ಭಾಳಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ, ಸಾವು ನೋವುಗಳು ಆಗ್ತಾ ಇದ್ದಾವೆ, ಕರೆಂಟ್ ತಗುಲಿ ಭಾಳಷ್ಟು ಜನ ರೈತರು ಸಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯುತ್ತನ್ನು ಡೇ ಟೈಮ್ ಕೊಡಬೇಕು ಅಂತಕ್ಕಂಥ ನನ್ನ ಆಗ್ರಹ ಆಗಿದೆ. ಅದಕ್ಕೆ ಸರ್ಕಾರ ಏನೇನು ಕ್ರಮ ಕೈಗೊಂಡಿದ್ದೀರಿ ಅಂತ ಕೇಳಿದಾಗ ಹೊಸ ವಿದ್ಯುತ್ ಉಪಕರಣ ಸ್ಥಾಪನೆ ಮಾಡ್ತಾ ಇದ್ದೀವಿ, ಹಾಲಿ ಇರುವ ಉಪಕೇಂದ್ರಗಳನ್ನು ಹೆಚ್ಚುವರಿ ಪರಿವರ್ತನೆಗಳು ಅಳವಡಿಸುವುದು, ಹಾಲಿ ಇರುವ ಪರಿವರ್ತನೆಗಳ ಸಾಮರ್ಥ್ಯ ಹೆಚ್ಚಿಸುವುದು, ಈ ವಿಷಯಗಳನ್ನು ಹೇಳಿದ್ದಾರೆ. ಸ್ವತಂತ್ರ ಸಿಕ್ಕು 75 ವರ್ಷಗಳಾಯಿತು. ಕೂಡ ಸನ್ಮಾನ್ಯ ಸಭಾಪತಿಗಳೇ, ಉತ್ತರಕ್ಕೆ ಸರಿಯಾಗಿ ನಾವು ಈಗಾಗಲೇ ಪ್ರಶ್ನೆಯಾಗಿ ಉತ್ತರ ಕೊಟ್ಟಿದ್ದೀವಿ. ಏನಂತ ಹೇಳ್ಬಿಟ್ರೆ, ನಾವು ಹೆಚ್ಚಿನ ಇದರಲ್ಲಿ ಹಗಲು ಹೊತ್ತೇ ಕೊಡ್ತಾ ಇರೋದು. ಎಲ್ಲಿ ಹಗಲು ಹೊತ್ತು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲವು ಬಯಲುಸೀಮೆ ಜಾಗದಲ್ಲಿ, ಕೋಲಾರ ಹಂತದಲ್ಲಿ ಡೀಪ್ ವೆಲ್ ಇರ್ತದೆ. ಅವರೇನು ಹೇಳ್ತಾರೆ ಅಂತ ಹೇಳ್ಬಿಟ್ರೆ, ನೀವು 2 ಫೇಸಲ್ಲಿ ಕೊಡಿ, ನೀವು ಕಂಟಿನ್ಯೂಸ್ ಪವರ್ ಕೊಟ್ಟರೆ ನಮಗೆ ರೀಚಾರ್ಜ್ ಆಗೋದಿಲ್ಲ ಅಂತ ಹೇಳ್ತಾರೆ. ಎರಡನೇದು, ಕೆಲವೊಂದು ಸಬ್ಸ್ಟೇಷನ್ಗಳು ಈಗಾಗಲೇ ನಾವು ಕುಸುಮ್ ಸಿಯಲ್ಲಿ ಸಬ್ಸ್ಟೇಷನ್ಗಳಿಗೆ ನಾವು ಸೌರ ವಿದ್ಯುತ್ ಕೊಡಲಿಕ್ಕೆ ಕ್ರಮ ತಗೊಳ್ತಾ ಇದ್ವಿ. ಈಗಾಗಲೇ 1100 ಮೆಗಾವಾಟ್ಗೆ ಈಗಾಗಲೇ ಟೆಂಡರ್ ಬರೆದು ಕೊಡ್ತಿದ್ವಿ. ಅದು ಮತ್ತು 1300 ಸೆಕೆಂಡ್ ಫೇಸ್ ಸಮೇತ ಟೆಂಡರ್ ಕರೆದಿದ್ವಿ. ಈಗ ಬಹುಶಃ ಅದಾದರೆ ಅಲ್ಲಿಯೇ ಸಬ್ಸ್ಟೇಷನ್ಗಳಿಗೆ ನಾವು ಕರೆಂಟ್ ಕೊಡ್ತೀವಿ. ಹಗಲು ಹೊತ್ತೇ ಕಂಪ್ಲೀಟು ಸರಿಯಾದ ಗುಣಮಟ್ಟದ ಕರೆಂಟ್ ಕೊಡಲಿಕ್ಕೆ ಕ್ರಮ ತಗೊಂಡಿದೆ. ಅದಲ್ಲದೆ ಕುಸುಮ್ ಬಿಯಲ್ಲಿ ಎಲ್ಲಿ ಹೆಚ್ಚಿಗೆ ದೂರದಲ್ಲಿದೆ ಅವರಿಗೆ ಬೋರ್ವೆಲ್ಗಳನ್ನು, ನಮ್ಮ ಸೋಲಾರ್ ಬೋರ್ವೆಲ್ಗಳನ್ನು ಒದಗಿಸಲಿಕ್ಕೆ ಈಗಾಗಲೇ ಸುಮಾರು ಮೊದಲು 30% ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಇತ್ತು, 30% ಸ್ಟೇಟ್ ಗೌರ್ಮೆಂಟ್ ಇತ್ತು. ಈಗ ನಾವು ಅದನ್ನು ಸ್ಟೇಟ್ ಗೌರ್ಮೆಂಟ್ 30%ನ 50%ಗೆ ಹೆಚ್ಚಿಗೆ ಮಾಡಿದ್ದೀವಿ. ಇನ್ನು 30% ಸೆಂಟ್ರಲ್ ಗೌರ್ಮೆಂಟ್ 80% ಸಬ್ಸಿಡಿ ಕೊಡ್ತೀವಿ. ಏನು ಉದ್ದೇಶ ಏನಂತ ಹೇಳ್ಬಿಟ್ರೆ, ಬಹುಶಃ ಆ ಒಂದು ಬೋರ್ವೆಲ್ ಇದು ಸೋಲಾರ್ ಬೋರ್ವೆಲ್ ಮಾಡಿದ್ರೆ ಹಗಲು ಹೊತ್ತೇ ಸಿಗ್ತದೆ ಅವರಿಗೆ. ಇನ್ನೊಂದು 20% ಅವ್ರು ಕೊಡಬೇಕಾಗ್ತದೆ. 20% ಕೊಟ್ಟರೆ ಪಂಪು ನಾವೇ ಕೊಡ್ತೀವಿ. ಅವ್ರು ಬರೀ ಬೋರ್ವೆಲ್ಲಲ್ಲಿ ನೀರು ಇರಬೇಕು ಅಂತ ಹೇಳ್ಬಿಟ್ರೆ ಒಂದೇ ಒಂದು ಇದು ಕ್ರೈಟೀರಿಯಾ ಇದೆ ಹೊರತು, ಪಂಪು ಅದಕ್ಕೆ ಬೇಕಾಗಿದ್ದ ನಮ್ಮ ಬೋರ್ಡು ಎಲ್ಲ ನಾವು ಮೀಟರ್ ಬೋರ್ಡ್ ಎಲ್ಲ ನಾವೇ ಕೊಡ್ತೀವಿ. ನಾವು ಈಗಾಗಲೇ ಇವ್ರನ್ನ ಕಾಂಟ್ರಾಕ್ಟರ್ನ ಪ್ಯಾನೆಲ್ ಮಾಡಿದ್ದೀವಿ. ಆ ಪ್ಯಾನಲ್ಲಿ ಯಾರು ಅಪ್ಲೈ ಮಾಡಿದ್ರು ಸಮೇತ 40,000 ಪಂಪ್ ಸೆಟ್ಗಳನ್ನ ಈ ಸತಿ ಕುಸುಂಬಿಯಲ್ಲಿ ಮಾಡಲಿಕ್ಕೆ ಈಗಾಗಲೇ ಯೋಜನೆ ಮಾಡಿದ್ದೀವಿ. ಬಹುಶಃ ಇದೆಲ್ಲ ಕ್ರಮ ಆಗ್ಬಿಟ್ರೆ ಹಗಲು ಹೊತ್ತೇ ರೈತರಿಗೆ ಕೊಡುವಂಥ ಒಂದು ಕೆಲಸ ಮಾಡ್ತೀವಿ. ಸನ್ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಹಗಲತ್ತಿನಲ್ಲಿ ಕೊಡುವಂಥ ವ್ಯವಸ್ಥೆ ಅತಿ ಶೀಘ್ರದಲ್ಲಿ ಆಗಬೇಕು. ನಾವು ಕಳೆದ 16 ವರ್ಷದಿಂದ ನೋಡ್ತಾ ಇದ್ದೀವಿ. ಇದರಿಂದ ರಾತ್ರಿ ವಿದ್ಯುತ್ ಕೊಡೋದ್ರಿಂದ ವಿದ್ಯುತ್ ಬಳಕೆಯೂ ಕೂಡ ವ್ಯರ್ಥ ಆಗ್ತಾ ಇದೆ. ಜೊತೆಗೆ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ. ಅಲ್ಲ, ನಾನು ಸನ್ಮಾನ್ಯ ನಿರಾಣಿ ಅವರಿಗೆ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಸರ್, ನಮ್ಮ ಹೆಚ್ಚಿನ ಪ್ರದೇಶಗಳಲ್ಲಿ ನಾವು ಹಗಲು ಹೊತ್ತೇ ಇವತ್ತು ಕೊಡ್ತಾ ಇರೋದು. ಯಾಕಂದ್ರೆ ಬಿಟ್ಟರೆ ನಮಗೆ ಸೋಲಾರು ಇದಿದೆ, ಕರೆಂಟ್ ಇದೆ ಈಗ ನಮ್ಮ ಹತ್ರ. ನಾವು ಆದಷ್ಟು ಕೇಳಿ ನೀವು ಸರಿಯಾಗಿ ಕೇಳ್ಬಿಡಿ, ರೈತರನ್ನ ಕೇಳಿ. ಹಗಲು ಹೊತ್ತೇ ನಾವು ಕೊಡ್ತಾ ಇದ್ದೀವಿ. ಸರ್, ನಾನು ರೈತ ಹಗಲಿ ಕೊಡ್ತಾ ಇಲ್ಲ. ಅಲ್ಲ, ಅಲ್ಲಿ ಕೊಡಿದ್ರೆ ಅದು ಎಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರೆ ನಮ್ಮ ಇಡೀ ಸ್ಟೇಟ್ ವಿಚಾರ ಹೇಳೋದು ಬಿಟ್ಟು ನೀವು ಎಲ್ಲಿ ಸರ್ ಭಾಳ ಇಂಪಾರ್ಟೆಂಟ್ ಇದೆ ಸರ್. ಸರ್, ಇದನ್ನು ಹಾವು ವಿಸರ್ಜಂತುಗಳು ಕಚ್ಚಿ ಸಾಯ್ತಾ ಇದ್ದಾರೆ. ರಾತ್ರಿ ಮೋಟ್ರ್ ಚಲೋ ಮಂಡಿಗೆ ಹೋದಾಗ ರೈತರು ಸಾಯ್ತಾ ಇದ್ದಾರೆ. ಸತ್ ನಂತರ ಮತ್ತೆ ಏನಾಗ್ತಾ ಇದೆ ಅಂದ್ರೆ ಮತ್ತೆ ಪರಿಹಾರ ಕೊಡ್ಲಿಕ್ಕೆ ಮತ್ತೆ ಸರ್ಕಾರಕ್ಕೆ ಭಾರ, ಅದು ಮತ್ತೆ ಅವ್ರು ದುಡ್ಡು ಕೊಡ್ಬೇಕಾಗುತ್ತೆ. ನಾನು ವಿನಂತಿ ಇಷ್ಟ ಇದೆ ಸರ್, ಹಗಲತ್ತು ಕೊಡುವಂಥ ವ್ಯವಸ್ಥೆ ಮಾಡಿ. ಒಂದು ಎರಡನೇದ್ದು, ಹಗಲತ್ತು ಕೊಡೋದ್ರಿಂದ ಭಾಳಷ್ಟು ನೀರಿನ ವ್ಯತ್ಯಯ ಸರಿಯಾಗಿ ಬಳಕೆ ಆಗ್ತದೆ. ಸರಿಯಾಗಿ ನಾವು ನೀರನ್ನು ಬಳಸೋದ್ರಿಂದ ಭೂಮಿ ಫಲವತ್ತತೆ ಉಳಿತದ. ನಾವು ರಾತ್ರಿ ನೀವು ಕರೆಂಟ್ ಕೊಡ್ತೀರಿ, ನಾವು ಮೋಟ್ರ್ ಚಲೋ ಮಾಡಿ ಬರ್ತೀವಿ, ಫಲ ಸೌಳು ಜೋಳ ಆಗಿ ಹಾಳಾಗ್ತಾ ಇದ್ದಾವೆ. ಹಾಗಾಗಿ ಡೇ ಕೊಡುವಂತ ವ್ಯವಸ್ಥೆ ಆಗಬೇಕು. ಸಭಾಪತಿಗಳೇ, ಈಗಾಗಲೇ ಸನ್ಮಾನ್ಯ ಸದಸ್ಯರು ಹೇಳಿದ್ದಾರೆ ಬಿಜಾಪುರ ಭಾಗದಲ್ಲಿ ಇದೆ. ನಾನು ನಮ್ಮ MD ಅವರಿಗೆ ಹೇಳ್ಬಿಟ್ಟು ಅದನ್ನು ತರಿಸ್ತೀನಿ ಏನಂದ್ರೆ, ನಾನು ಹೇಳ್ತಾ ಇರೋದು ಇಡೀ ಸ್ಟೇಟಲ್ಲಿ ನಾವು ಹೆಚ್ಚಿಗೆ ಕೊಡ್ತಾ ಇದ್ದು ಹಗಲು ಹೊತ್ತೇ ಕೊಡ್ತಾ ಇದ್ವಿ.
ಬಿಜಾಪುರ ಜಿಲ್ಲೆ ಅದು ಸರ್, ಸಪ್ರೇಟ್ ನೀವು ಬೆಂಗಳೂರಾಗ ಕೊಡ್ತೀರಿ, ನಾನು ಕೇಳ್ತಾ ಈಗ ಇಲ್ಲ. ಬಿಜಾಪುರ ಜಿಲ್ಲೆದು ನೀವು ಕೇಳಿದ್ರೆ ನಾನು ಅದು ತರಿಸ್ಬಿಟ್ಟು ಕೊಡ್ತೀನಿ ಈಗ. ಅಧಿಕಾರಿಗಳಿಗೆ ಹೇಳಿ. ದಯವಿಟ್ಟು ಕೊಡಿ ಸರ್. ಇನ್ನೊಂದು ಪ್ರಶ್ನೆ ಸರ್, ಉಪ ಪ್ರಶ್ನೆ ಸರ್. ಆಕ್ರಿ ಏನ್ರಿ? ತಾವು ಈ ಭಾಗದಲ್ಲಿ 400 ಕಿಲೋವ್ಯಾಟ್ಸ್ ಮೆಗಾವ್ಯಾಟ್ ಏನಾದರೂ ಸ್ಟೇಷನ್ಗಳನ್ನ ಉತ್ತರ ಕರ್ನಾಟಕದಲ್ಲ, ಇವತ್ತು ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಕಿತ್ತೂರು ಕರ್ನಾಟಕದಲ್ಲಿ ಎಲ್ಲಿ ಸ್ಟೇಷನ್ಗಳಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ದಯವಿಟ್ಟು ಕೊಡಿ. ಯಾಕೆ ನಾ ಇದನ್ನು ಕೇಳ್ತೀನಿ ಅಂದರೆ, ರೈತರಿಗೆ ನೀವು ಕರೆಂಟ್ 400 ವ್ಯಾಟ್ಸ್ ಇದ್ರೆ ನಮ್ಮ ಮೋಟ್ರುಗಳು ಚಾಲೂ ಆಗ್ತಾವೆ. 1000 ಫೂಟ್ ಬೋರ್ವೆಲ್ ಹೋಗಿದ್ದಾವೆ, ಹೊಳೆದಂಡಿಗೆ ಮೋಟ್ರ್ ಇದ್ದಾವೆ. ಒಮ್ಮೆ 250 ಬರ್ತದೆ, ಒಮ್ಮೆ 300 ಬರ್ತದೆ, 400 ವೇರಿಯೇಷನ್ ಆಗೋದ್ರಿಂದ ನಮ್ಮ ಪಂಪ್ ಸೆಟ್ಗಳು ಸುಡ್ತಾ ಇದ್ದಾವೆ. ಆ ಸುಡಬಾರ್ದು ಅಂತಂದ್ರೆ ನೀವು ಅನ್ಇಂಟ್ರಪ್ಟಿವ್ ಪವರ್ ಸಪ್ಲೈ ಮಾಡುವಂಥ ವ್ಯವಸ್ಥೆ ಆಗಬೇಕಾದ್ರೆ ದೊಡ್ಡ ಸ್ಟೇಷನ್ಗಳು ಬೇಕಾಗ್ತವೆ. ನನಗೆ ಗೊತ್ತಿದ್ದಂಗೆ ಕಿತ್ತೂರು ಕರ್ನಾಟಕದಲ್ಲಿ ಒಂದೂ ಕೂಡ 400 ಸ್ಟೇಷನ್ ಇಲ್ಲ. ಅದನ್ನ ಮಾಡುವಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಇದರಿಂದ ವಿದ್ಯುತ್ ಕೊರತೆ ನಮಗೆ ಕಡಿಮೆ ಆಗ್ತೈತೆ ಅಂತಕ್ಕಂಥ. ಸಚಿವರು ಹೇಳಿ ಉತ್ತರ ಹೇಳಿ. ವಿದ್ಯುತ್ ಕೊರತೆ ಇದೆ ಇಲ್ಲ ಅಂತಕ್ಕಂಥ. ವಿದ್ಯುತ್ ಕೊರತೆ ಇಲ್ಲ. ಈಗ ವಿದ್ಯುತ್ ಕೊರತೆ ಇಲ್ಲ ಸ್ಟೇಟ್ ಅಲ್ಲಿ, ವಿದ್ಯುತ್ ಕೊರತೆ ಇಲ್ಲ. ಈಗ ನೀವೇನು ಹೇಳ್ತಾ ಇದ್ದೀರಾ, ನೀವು ಹೇಳಿದ ಯಾವ ಸ್ಟೇಷನ್ ಒಂದೊಟ್ಟು 400 ಸ್ಟೇಷನ್ ಬೇಕಾದ್ರೆ ಒಂದು ಭಾಗಕ್ಕೆ ಬೇಕಂದೊಟ್ಟು ಕೇಳ್ತಾ ಇದ್ದೀರಾ. ಅದು ನೀವು ಒಂದು ಬರೆದು ಕೊಟ್ಟರೆ ಅಥವಾ ನೀವು ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತಿದ್ದೆ. ನೀವು ಜನರಲ್ ಆಗಿ ಕೇಳಿದ್ರ, ನೀವು ಇದೇ ಪ್ರಶ್ನೆಯಲ್ಲಿ ಇನ್ನೊಂದೇನು ಕೇಳಿದ್ರ, ಆ ಕೃಷಿ ಇವರು ಸಚಿವರು ಕೊಡಬೇಕಾಗಿದ್ದ ಪ್ರಶ್ನೆ ಸಮೇತ ನನಗೆ ಕೇಳಿದ್ರ, ಅದು ಆ ಭಾಗ ನಾನು ಬಿಟ್ಟು ಬಿಟ್ಟಿದ್ದೆ. ದಯವಿಟ್ಟು ತಾವು ನನಗೆ ಬರೆದು ಕಳಿಸಿದ್ರೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ರೆ ನಾನು ಇಮಿಡಿಯೇಟ್ ಆಗಿ ಅದ್ರ ವಿಚಾರ ಆಕ್ಷನ್ ತಗೊಳ್ತೀನಿ. ಸರಿ ಸದನ್ ಕೊಡ್ರಿ ಹನುಮಂತ, ಹೇಳಿ ಉತ್ತರ ಹೇಳ್ಬೇಡ್ರಿ, ಉತ್ತರ ಹೇಳ್ಬೇಡಿ, ಕೊಡ್ರಿ. ಕುತ್ಕೊಂಡು ನಿರಾಣಿ 8 ಗಂಟೆ ಪವರ್ ಕಟ್ ಇದೆ ಏನ್ರಿ ನೋಡಿ. ನಾನು ಸಭೆ ಬೇಡ್ರಿ, ಉತ್ತರ ಹೇಳ್ಬೇಡ್ರಿ, ಕುತ್ಕೊಳ್ರಿ. ನೋಡಿ ನಾನು ಹೇಳ್ತೀನಿ, 11:15 ಕ್ವಶನ್ ಅವರ್ ಸ್ಟಾರ್ಟ್ ಆಗೈತಿ. 12:15ಕ್ಕೆ 12:ವರೆಗೆ ಮುಗಿಬೇಕು. 2 ತಾಸು ಮೇಲೆ ಕ್ವಶನ್ ಅವರ್ ಸರ್. ನಾನು ನಾಳೆ ಹೇಳ್ತೀನಿ 1 ಗಂಟೆ 15 ನಿಮಿಷ ನಿರ್ದಾಕ್ಷಿಣ್ಯವಾಗಿ ನಾವು ಉಳಿದವ್ರಿಗೆ ಕ್ವಶನ್ ಬಂದ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಮಿನಿಸ್ಟರ್ಗೆ. ಉತ್ತರ ಏನು ಪ್ರಶ್ನೆ ಏನು ಅಷ್ಟು ಕೇಳಿಬಿಟ್ಟು ಎಲ್ಲ ಪುರಾಣ ಹೇಳ್ಕೊತ ಕುಂತ್ರಿ ಸದನ ಹೆಂಗೆ ನಡ್ಸಾಕತ್ತೆ. ನಾಳೆಗೆ ಹೇಳ್ತೀನಿ ನಾನು, ಒಂದು ವೇಳೆ ನಾನು 1 ಅವರ್ಗೆ ಮುಗಿಸ್ಬೇಕು, 15 ಜಾಸ್ತಿ ಕೊಟ್ಟಿರ್ತೀನಿ, 15 ಮತ್ತು ಅದಕ್ಕೆ ನಿಮ್ದೆ ಈಗ ನಾಡಿದ್ದು ಬುಧವಾರ ತಗೋತೀರಾ? ಅದು ಆಮೇಲೆ ಹೇಳಪ್ಪ. ಶಿವಪೂಜಾ ಕರಡಿ ಬಿಟ್ರಿ ಅಂತ ಕುತ್ಕೋ. ಈಗ ನೋಡಿ ನೋಡ್ರಿ, ಒಂದ್ ನಿಮಿಷ ಮಾತಾಡೋದ ಮುಗಿಲಿ, ನಾ ಹೇಳೋದ್ ಮಟ್ಟ ಕೇಳಂಗಿಲ್ಲ. ನೋಡಿ ನಾನು ಹೇಳ್ತೀನಿ, ಸದನದಲ್ಲಿ ದಯಮಾಡಿ ಪ್ರಶ್ನೆಗೆ ಉತ್ತರವನ್ನು ನೇರವಾಗಿ ಕೇಳಬೇಕು. ಮತ್ತು ಈಗ 2 ತಾಸಿನವರೆಗೆ ಪ್ರಶ್ನೋತ್ತರ ನಡೆಸಿದ್ರೆ ಸದನವನ್ನು ನಡೆಸಕ್ಕಂತೂ ಭಾಳ ಕಷ್ಟ ಆಗುತ್ತೆ. ಅದು ದಯಮಾಡಿ 15 ನಿಮಿಷ ಜಾಸ್ತಿ ಕೊಟ್ಟಿರ್ತೀವಿ, ತಾವು ಮುಗಿಸ್ಬೇಕು. ಸಭಾಪತಿಗಳೇ, ಲಿಖಿತ ಮೂಲಕ ಪ್ರಶ್ನೆ. ಸಭಾಪತಿಗಳೇ 1 ನಿಮಿಷ. ಅವ್ರ ಸಭಾಪತಿಗಳು ಉತ್ತರ ಕೊಡೋಕೆ ಮುಂಚೆ ಸಭಾನಾಯಕರು 4 ಹಿರಿಯ ಅಧಿಕಾರಿಗಳು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಇಲ್ಲಿ ಇರಬೇಕು. 1 ನಿಮಿಷ ಹೇಳ್ಬಿಟ್ಟು ನಾ ಹೇಳಿದ 1 ನಿಮಿಷ ಅವ್ರು ಇಲ್ಲ ನಾವು ಗಮನ ಮಾಡಿದಾಗ 9ನೇ ತಾರೀಕಿಂದ ವಾರ್ನ್ ಮಾಡಿಲ್ಲ. 1 ನಿಮಿಷ ಕೇಳು, ಇಲ್ಲಿ ಕೇಳು, ಸೆಕ್ರೆಟರಿಗೆ ಹೇಳಿ, ನಾನು ಈಗ ಹೇಳ್ತೀನಿ, ಅದನ್ನ ಹೇಳ್ತೀನಿ, ನಾ ಹೇಳ್ತೀನಿ. ಇನ್ನೊಂದು ವಿಷಯ ಏನಂದ್ರೆ, ಅವ್ರು ಉತ್ತರ ಕೊಡಕ್ ಮುಂಚೆ ಸುಮಾರು 9ನೇ ತಾರೀಕಿಂದ ಇಲ್ಲಿವರೆಗೆ 311 ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ ನಮ್ಮ ಸದಸ್ಯರಿಗೆ. ಯಾಕೆ ಬಂದಿಲ್ಲ? ಮೊನ್ನೆನೂ ಕೊಡಿ, ನಾನು ಕೇಳಿದ್ದೀನಿ. ನೆನ್ನೆವರೆಗೆ ಎಷ್ಟಿತ್ತು? 200. ನೆನ್ನೆವರೆಗೆ ಇವತ್ತು 157 ಪ್ರಶ್ನೆಗೆ 51 ಪ್ರಶ್ನೆಗೆ ಉತ್ತರ ಬಂದಿದೆ. ಇನ್ನು ಯಾವಾಗ ನಾವು ಉತ್ತರ ತಗೊಳ್ಳೋದು? ಇನ್ನು 2 ದಿವಸ ಕೊಟ್ಬಿಡ್ತಾರಾ? ಕಳೆದ ಬಾರಿನೂ ಇದೇ ಮಾಡಿದ್ದಾರೆ. ಈ ತರ ಆದ್ರೆ ಹೇಗೆ? ನಾವು ಕೇಳಿರ್ತಕ್ಕಂಥ ಪ್ರಶ್ನೆ 311 ಪ್ರಶ್ನೆ ಉತ್ತರ ಬಂದಿಲ್ಲ ಅಂದ್ರೆ ನಾವು ಹೊರಗಡೆ ಸಾರ್ವಜನಿಕವಾಗಿ ನಾವು ಕೂಡ ಹೇಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಹಾಗಾದ್ರೆ ಅಧಿಕಾರಿಗಳಿಲ್ವಾ? ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಅಧಿಕಾರಿಗಳನ್ನು ನಡೆಸ್ಕೊಳ್ಳಿ? ಅಧಿಕಾರಿಗಳಿಗೆ 15 ದಿವಸ ಮುಂಚೆ ನಾವು ಕಳಿಸ್ಕೊಟ್ಟು ಕೂಡ ಉತ್ತರ ಬಂದಿಲ್ಲ ಅಂದ್ರೆ ಹೇಗೆ ಅದು? ಅದಕ್ಕೆ ನಮಗೆ ಸ್ಟಾರ್ ಕ್ವಶನ್ ಆಗೋದು ನಮ್ಮ ಸ್ಟಾರು ಆಗ್ಲಿಲ್ಲ. ಸ್ಟಾರ್ ಆದಾಗ ನಮ್ಮ ಅದೃಷ್ಟ ನಾವು ಕೇಳ್ಬೇಕಾಗ್ತದೆ. ಇದಕ್ಕೂ ಉತ್ತರ, ಲಿಖಿತ ಉತ್ತರನ ಬಂದಿಲ್ಲ ಅಂದ್ರೆ ಹೇಗೆ ಅದು? ಇದಕ್ಕೆ ಒಂದು ಕಮಿಟಿ ಮಾಡಿ ಅಂತ ಹೇಳಿ ತಮಗೆ ಒಂದು ಪತ್ರ ಕೂಡ ಬರೆದಿದೆ ಸಭಾಪತಿಗಳೇ. ಈ ಪ್ರಶ್ನೆ ಕ್ವಶ್ಚಿನ್ ವಿಚಾರವಾಗಿ ಸರ್ಕಾರ ಈ ನಡುವೆ ಯಾವ ತರ ನಿರ್ಲಕ್ಷ್ಯ ತೋರ್ತಾ ಇದೆ. ಹೋದ ವರ್ಷ ಬೆಳಗಾವಿಯಲ್ಲಿ ಕೇಳಿರತಕ್ಕಂಥ ಪ್ರಶ್ನೆಗೆ ಇಷ್ಟವರೆಗೂ ಉತ್ತರ ಬಂದಿಲ್ಲ. ಸದನ ಆದ ನಂತರ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತೇಳಿ ಸಭಾನಾಯಕರು ಉತ್ತರ ಕೊಡ್ತಾರೆ. ಮತ್ತೆ ಅಷ್ಟೇ ಕಳಿಸ್ಕೊಡ್ತೀವಿ, ಅದು ಬರೀ ವಾಟ್ಸಾಪ್ ಅಲ್ಲೂ ಬರಲ್ಲ, ಪತ್ರನೂ ಬರಲ್ಲ. ಅದಕ್ಕೋಸ್ಕರ ಸಮಿತಿ ರಚನೆ ಮಾಡಿ ತಮ್ಮ ಪತ್ರನೂ ಬರೆದಿದ್ದೀನಿ. ಕೂಡ್ರಿ, ಹೇಳ್ತೀನಿ ಸಭಾನಾಯಕರೇ, ಏನ್ರಿ ಇದು ಹಗಲೆಲ್ಲ ಹೇಳೋದು ನನಗೆ ಆಗೋದಿಲ್ಲ. ನೀವು ಸ್ಪಷ್ಟವಾಗಿ ಹೇಳಿ ಕೊಡಕ್ಕಾಗತ್ತೋ ಇಲ್ಲ? ನಾನು ಎಲ್ಲ ಎಷ್ಟು ಸರಿ ಎದಕ್ಕದಾರೆ ಅಧಿಕಾರಿಗಳು? ಅಲ್ರಿ, ಬರೀ ನೀವು ಹೇಳೋದಾಯ್ತು, ಎಷ್ಟಂತ ನೀವು ಹೇಳ್ಬೇಕು ಈ ಸದನದಲ್ಲಿ? ನೀವು ಹೇಳ್ಬೇಕು, ಅಧಿಕಾರಿಗಳು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡಿ. 2 ದಿನದಲ್ಲಿ ಎಲ್ಲ ಕೊಡಿಸ್ತೀವಿ ಸರ್. ಅವ್ರು ಹೇಳ್ತಾರಲ್ಲ
ಲಾಸ್ಟ್ ಬೆಳಗಾಂ ಸೆಷನ್ ಆಲ್ಮೋಸ್ಟ್ ಆತ್ರಿ ಅವ್ರು ಹೇಳೋದು ಕೊಟ್ಟಿವಿ. ಕಳೆದ ಬಾರಿ ಅದಾಗಿದೆ. ಅಂಕಿ ಕಳೆದ ಸಂಖ್ಯೆ ಬಾರಿ ಹೇಳ್ತೀನಿ. ಒಂದ್ ನಿಮಿಷ ಸರ್, ಬೆಳಿಗ್ಗೆ ನೋಡಿ ಇವತ್ತಿಂದ್ರಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಹಿತ ಇಲ್ಲ. ಅಂಕಿ ಸಂಖ್ಯೆ ಕೊಡ್ತೇನೆ. ಇವತ್ತು 157 ಪ್ರಶ್ನೆ ಕೇಳಿದ್ರೆ ಹೌದಾ? ಆ 157 ನಾಟ್ ಇವನ್ 50% ಸರ್. ಬೋಜೇಗೌಡ್ರೆ ಒಂದು 90 ಭಾಗ ಉತ್ತರ ಕೊಟ್ಟರೆ ಪರವಾಗಿಲ್ಲ ಅಂದೆ. ನಾನು ನಿಮ್ಗೆ ಹೇಳ್ತೀನಿ, ತಾವು ಹೇಳಿದೆ ಒಂದು ನಿಮಿಷ ರೀ. ಒಂದೊಂದು ಪ್ರಶ್ನೆ ಕೇಳಲಿಕ್ಕೆ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡಿ ನೆನಪಿಟ್ಟುಕೊಳ್ಳಿ. ನೀವು ಸದನಕ್ಕೆ ಸರಿಯಾದ ರೀತಿಯಿಂದ ಉತ್ತರ ಕೊಡದಿದ್ರೆ ನೀವು ಅಧಿಕಾರಿಗಳ ಮೇಲೆ ಯಾಕೆ ಬಿಡಿ ಹಿಡ್ಕೋತೀರಿ? ನೀವು ಯಾರು ನೋಡಿ ನಾ ಹೇಳ್ತೀನಿ, ಯಾರ ಒಂದು ನಿಮಿಷ ಯಾರ ಅಧಿಕಾರಿಗೆ ಉತ್ತರ ಕೊಟ್ಟಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು. ನೀವು ನನಗೆ ಹೇಳ್ಬೇಕು, ನೀವು ನಾಳೆ ನಾಡ್ದು ನೀವು ನನ್ನ ಸದನಕ್ಕೆ ಉತ್ತರ ಕೊಡಬೇಕು. ಎಷ್ಟು ಉತ್ತರ ಉಳ್ದಾವ, ಎಷ್ಟು ಬಾಕಿ ಅದಾವ, ಯಾಕೆ ಕೊಡೋದಿಲ್ಲ, ಯಾರು ಸಂಬಂಧಪಟ್ಟ ಅಧಿಕಾರಿ ಹೆಸರು ಹೇಳ್ಬೇಕು. ನಾನು ಮಾಡಿಸ್ಕೊಡ್ತೀನಿ. ಈಗ ಕೊಟ್ಟಿದ್ದಾರೆ. ಈಗ ಭೋಜೇಗೌಡ್ರೆ ಒಂದ್ ನಿಮಿಷ, ಭೋಜೇಗೌಡ್ರೆ ಒಂದ್ ನಿಮಿಷ ಕೇಳಿ. ನನಗೆ ಏನ್ ಮಾಡಂತೀರಿ? ಇದಕ್ಕಿಂತ ಹೆಚ್ಚು ಹೇಳ್ಬೇಕು. ಅಲ್ಲ, ಸರ್ಕಾರಕ್ಕೆ ಹೇಳಿ, ಮತ್ತೆ ಏನ್ ಹೇಳ್ಬೇಕು? ಹೆಂಗ್ ಹೇಳ್ಬೇಕು ಹೇಳಿ? ನೀವು ನಿಮ್ ಕರ್ತವ್ಯ ಮಾಡಿ ಹೆಂಗ್ ಹೇಳ್ಬೇಕು ಹೇಳಿ? ಆದ್ರೆ ಅವರು ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅಂತ ಆಗ್ಬಾರ್ದು. ಮುಖ್ಯ ಕಾರ್ಯದರ್ಶಿಗಳು ಕರೆದು ಒಂದು ಮೀಟಿಂಗ್ ಇದು ಮಾಡಿ ಈ ರೀತಿ ಅಂದ್ರೆ ನಾವು ಅಭ್ಯಾಸ ಮಾಡಿ ಆ ಪೀಠ ಹೆಲ್ಪ್ಲೆಸ್ ಅಲ್ಲ. ಆ ಪೀಠ ಹೆಲ್ಪ್ಲೆಸ್ ಆಗಬಾರ್ದು. ಆ ಪೀಠ ಹೆಲ್ಪ್ಲೆಸ್ ಆದ್ರೆ ಪ್ರಜಾಪ್ರಭುತ್ವಕ್ಕೆ ಅರ್ಥವೇ ಇಲ್ಲ. ಒಂದ್ ನಿಮಿಷ ಕೇಳಿ. ಅಧ್ಯಕ್ಷರೇ, ಈಗಾಗಲೇ ಸಭಾನಾಯಕ ಅಲ್ಲ, ಹೇಳಿದ್ದಾರೆ, ಉತ್ತರ ಸರ್ಕಾರಕ್ಕೆ ಒದಗಿಸ್ತೀವಿ. 100% ನಮ್ಮ ಸರ್ಕಾರ ಉತ್ತರ ಕೊಡೋದ್ರಲ್ಲಿ ಬದ್ಧತೆ ಇದೆ. ಉತ್ತರದಾಯಿತ್ವನೇ ಇಲ್ಲ. 100% ನಾವು ಈ ಸದನ ಮುಗಿಯೋದ್ರೊಳಗೆ ಎಲ್ಲ 371 ಪ್ರಶ್ನೆಗಳಿಗೆ ಉತ್ತರ ಕೊಡೋಲ್ಲ ಅಂದ್ರೆ ನಿಮಗೆ ಉತ್ತರ ಕೊಡುವಂತ ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಪ್ರತಿ ಉತ್ತರ ಇಲ್ಲ ನಮಗೆ. ಯಾವ ರೀತಿ ಅದಕ್ಕೆ ಸಭಾಪತಿಗಳು ಹೇಳಿದ್ರು ಅದ್ರ ಪ್ರಕಾರ ಅಲ್ಲ, ಈ ಸಭೆಯಲ್ಲಿ ಹೊಸದಾಗಿ ಆಗ್ತಾ ಇರೋದು ಸಭಾನಾಯಕರೇ ಗೌರವಿಸ್ಬೇಕಲ್ವಾ? ನೀವು ಇಲ್ಲಿ ಕುಂತಾಗ ಅದೇ ಆಯ್ತು. ಈಗ ಅಧಿಕಾರಿಗಳು ಇದ್ದಾರೆ. ಅಧಿಕಾರಿಗಳು ಆಲ್ರೆಡಿ ಇದ್ದಾರೆ. ಒಬ್ಬರು ಎಲ್ಲರೂ ಮಾತಾಡ್ಬೇಕಾ ವಿಷಯನ? ಅಧಿಕಾರಿಗಳಿದ್ದಾರೆ. ಅಧಿಕಾರಿಗಳು ಯಾರಿದ್ದಾರೆ? ಅಧಿಕಾರಿಗಳು ಯಾರಿದ್ದಾರೆ? ವೆರಿಫೈ ಮಾಡಿ ಯಾರಿದ್ದಾರೆ. ಯಾವ ಅಧಿಕಾರಿಗಳು ವೆರಿಫೈ ಒಂದ್ ಮಾಡಿ. ನಿಮಿಷ, ಒಂದು ನಿಮಿಷ ನೀವೆಲ್ಲರೂ ಎದ್ದು ಈಗ ಪೀಠ ಹೆಲ್ಪ್ಲೆಸ್ ಸಭಾಪತಿಗಳೇ ತಾವು ಆದೇಶ ಮಾಡಿ. ಸಭಾಪತಿಗಳೇ, ತಮ್ಮಲ್ಲಿ ಒಂದು